ಮೇಲೆ ಹಲ್ಲೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಬಿಜೆಪಿ ಟ್ವೀಟ್ ಮಾಡೋ ಮೂಲಕ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ನಾವೆಲ್ಲ ಎಫ್ಐಆರ್ ಪ್ರತಿ ಗಮನಿಸಿದ್ವಿ, ಅದರಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಏನು ಅನ್ನೋದನ್ನ ಕೂಡ ನೋಡಿದ್ವಿ. ಆದ್ರೆ ಅಸಲಿಯತ್ತೆ ಬೇರೆ ಇದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ. ಹನುಮಾನ್ ಚಾಲೀಸಾ ಹಾಡಿನ ವಿಚಾರದಲ್ಲಿ ಹಲ್ಲೆ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಬೆಂಗಳೂರಿನ ಸಿದ್ದಣ್ಣ ಗಲ್ಲಿ ಬಳಿ ಅಂಗಡಿ ಮಾಲೀಕನಿಗೆ ಹಲ್ಲೆ ಮಾಡಲಾಗಿದೆ. ಹಲಸೂರು ಗೇಟ್ ಠಾಣೆಯ ವ್ಯಾಪ್ತಿಯ ಸಿದ್ದಣ್ಣ ಗಲ್ಲಿ ಅಂಗಡಿಯೊಂದರ ಮಾಲೀಕನ ಮೇಲೆ ಹಲ್ಲೆ ಆಗಿರುವ ಆರೋಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ. ಹಿಂದೂಗಳ ಮೇಲೆ ಮೂಲಭೂತವಾದಿಗಳಿಂದ ಬೆದರಿಕೆಯ ಆರೋಪ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಿಜೆಪಿ ನಾಯಕರು. ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ನಾಯಕರು. ಹನುಮಾನ್ ಚಾಲೀಸಾ ಹಾಡಿನ ವಿಚಾರದಲ್ಲಿ ಹಲ್ಲೆ ಆಗಿದೆ ಅನ್ನೋದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಹಲಸೂರು ಗೇಟ್ ಠಾಣೆ ಪೊಲೀಸರಿಗೆ ಆಲ್ರೆಡಿ ದೂರನ್ನ ಕೂಡ ನೀಡಲಾಗಿದೆ. ದೂರು ಕೊಟ್ಟ ಬಳಿಕ ಅಂಗಡಿ ಮಾಲೀಕ ಮುಖೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಂಜೆ 6 ಗಂಟೆಗೆ ಭಜನೆ ಹಾಡು ಪ್ಲೇ ಮಾಡ್ತಾ ಇದ್ದೆ. 6 ಜನ ಬಂದು ನಮ್ಮ ಆಜಾನ್ ಸಮಯ ಆಗಿದೆ, ಭಜನೆ ಆಫ್ ಮಾಡಿ ಇಲ್ಲ ಹೊಡಿಲ್ಲ ಅಂತ ನನ್ನನ್ನ ಕೇಳಿದ್ರು ಅನ್ನುವಂತಹ ವಿಚಾರವನ್ನ ಅಂಗಡಿ ಮಾಲೀಕ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಎಫ್ಐಆರ್ ನಲ್ಲಿ ಪೊಲೀಸರು ಏನ್ ಬರೆದಿದ್ದಾರೆ ಗೊತ್ತಿಲ್ಲ, ನನಗೆ ಕನ್ನಡ ಓದೋಕೆ ಬರಲ್ಲ ಅಂತ ಮುಖೇಶ್ ಹೇಳ್ತಿದ್ದಾರೆ. ಪೊಲೀಸರಿಗೆ ಅವರಿಗೆ ಬೇಕಾದ ಹಾಗೆ ಬರೆದಿದ್ದಾರೆ. ಪೊಲೀಸರ ವಿರುದ್ಧ ನೇರವಾಗಿ ಅಂಗಡಿ ಮಾಲೀಕ ಮುಖೇಶ್ ಆರೋಪ ಮಾಡ್ತಿದ್ದಾರೆ.